ಕಾಲಿಫ್ಲವರ್ ನೀವೇನನ್ನ ಸಿಕ್ಸಿದ್ರೆ ಹೆಂಗಿರುತ್ತಲ್ಲ ಹಂಗೆ ಕಾಣುತ್ತೆ. ಅದು ಕ್ಯಾನ್ಸರ್, ಕಾರ್ಸಿನೋಮಾ ಆಫ್ ದ ಪೀನಿಸ್ ಅಂತೀವಿ ನಾವು. ಯಾಕಿದು ಬರುತ್ತೆ ಅಂದರೆ ದಯವಿಟ್ಟು ತಿಳಿದುಕೊಳ್ಳಿ. ಮದುವೆ ಆದಮೇಲೂ ಚಿಂತೆ ಇರಲ್ಲ, ಹಂಗೆ ಇರುತ್ತೆ. ಅದ್ರ ಒಳಗಡೆ ಒಂದು ಸ್ಮೆಗ್ಮಾ ಅಂತ ಒಂದು ಟೂತ್ ಪೇಸ್ಟ್ ಮೆಟೀರಿಯಲ್ ಉತ್ಪತ್ತಿ ಆಗ್ತಾ ಇರುತ್ತೆ. ಇದು ಮುಸ್ಲಿಮ್ಸ್ ಮತ್ತು ಜ್ಯೂಸ್ನಲ್ಲಿ ಪೀನಿಸ್ ಕ್ಯಾನ್ಸರ್ ಆಗೋದೇ ಇಲ್ಲ, ಆಲ್ಮೋಸ್ಟ್ ಕಡಿಮೆ. ಯಾಕಂದರೆ ನೋವಿರಲ್ಲ. ಕ್ಯಾನ್ಸರ್ನಲ್ಲಿ ಇದೊಂದು ಶಾಪ, ನೋವಿರಲ್ಲ, ಹಂಗಾಗಿ ಅವರು ಬೇಗ ಬರಲ್ಲ. ವಾಸನೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ವೈದ್ಯಕೀಯ ಚೇರ್ಮನ್ ಆಗಿ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ದೇಹದ ಯಾವುದೇ ಭಾಗದಲ್ಲೂ ಕೂಡ ಕ್ಯಾನ್ಸರ್ ಆಗಬಹುದು. ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ ಕನ್ನಡದಲ್ಲಿ. ಕ್ಯಾನ್ಸರ್ನಲ್ಲಿ ನಾವು 3 ವೆರೈಟಿ ಹೇಳ್ತೀವಿ. ಪ್ರೈಮರಿ, ಸೆಕೆಂಡ್ರಿ ಅಂತೀವಿ, ಅಥವಾ ಬಿನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಅಂತೀವಿ. ಇವತ್ತು ನಿಮಗೆ ಅಪರೂಪದ ಒಂದು ಕ್ಯಾನ್ಸರ್ ಬಗ್ಗೆ, ಅಂಥ ಅಪರೂಪ ಅಲ್ಲ. ಗಂಡಸರಲ್ಲಿ ಬಹಳ ಕಾಮನ್ ಕ್ಯಾನ್ಸರ್ ಅಂದರೆ ಬ್ರಾಂಕೋಜೆನಿಕ್ ಕಾರ್ಸಿನೋಮ್, ಅಂದರೆ ಲಂಗ್ಸ್ನಲ್ಲಿ ಕ್ಯಾನ್ಸರ್ ಆಗೋದು. ಯಾಕಂದರೆ ಸ್ಮೋಕ್ ಮಾಡ್ತಾರೆ, ಅದರಿಂದ ಬರುತ್ತೆ. ಎರಡನೇದು ಥೈರಾಯ್ಡ್ ಕ್ಯಾನ್ಸರ್ ಆಗ್ಬೋದು. 108 ಥರ ವೆರೈಟಿ. ಸ್ಟೊಮಕ್ ಕ್ಯಾನ್ಸರ್ ಆಗ್ಬೋದು. ಆದರೆ ನಮ್ಮ ಮೂತ್ರಾಂಗ ಅಂದರೆ ಪೀನಿಸ್, ಅದ್ರ ಕ್ಯಾನ್ಸರ್ ಆಗುತ್ತಾ? ಬೀಜಗಳ ಕ್ಯಾನ್ಸರ್ ಆಗುತ್ತಾ? ಬೀಜಗಳ ಕ್ಯಾನ್ಸರ್ ಆಗುತ್ತೆ. ಅದನ್ನು ನಾವು ಡಿಫ್ರೆಂಟ್ ಟಾಪಿಕ್ಕು. ನಿಮಗೆ ರೀಸರ್ಚ್ ಮಾಡೋ ಮಾನೆ ಪೀನಿಸ್, ಅದ್ರ ಕ್ಯಾನ್ಸರ್ನ ನಿಮಗೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ಆ ರೀತಿ ಇರುತ್ತೆ. ಇಷ್ಟುದ್ದ ಪೀನಿಸ್ ಇದ್ದರೆ ಅದರ ಮೂತಿಯಲ್ಲಿ ಕಾಲಿಫ್ಲವರ್ ನೀವೇನನ್ನ ಸಿಕ್ಸಿದ್ರೆ ಹೆಂಗಿರುತ್ತಲ್ಲ ಹಂಗೆ ಕಾಣುತ್ತೆ. ಅದು ಕ್ಯಾನ್ಸರ್, ಕಾರ್ಸಿನೋಮಾ ಆಫ್ ದ ಪೀನಿಸ್ ಅಂತೀವಿ ನಾವು. ಯಾಕಿದು ಬರುತ್ತೆ ಅಂದರೆ ದಯವಿಟ್ಟು ತಿಳಿದುಕೊಳ್ಳಿ. ಯಾರಿಗೆ ಸ್ಕಿನ್ 5 ವರ್ಷ ಆದಮೇಲೆ ಹಿಂದೆ ಹೋಗಲ್ವೋ, ಫೈಮೋಸಿಸ್ ಅಂತೀವಿ ನಾವು. ಹುಟ್ಟಿದ ಗಂಡು ಮಕ್ಕಳ ಆ ಪೀನಿಸ್ ಗ್ಲ್ಯಾನ್ಸ್ ಮೇಲೆ ಪ್ರೆಫ್ಯೂಸ್ ಅಂತ ಇರುತ್ತೆ, ಆ ಚರ್ಮ ಹಿಂದೆ ಹೋಗಬೇಕು. ಕೆಲವು ಮಕ್ಕಳಿಗೆ ಹೋಗೋದೇ ಇಲ್ಲ, ಅವ್ರು ಬಾದರು ಮಾಡಲ್ಲ. ಮದುವೆ ಆದಮೇಲೂ ಚಿಂತೆ ಇರಲ್ಲ, ಹಂಗೆ ಇರುತ್ತೆ. ಅದ್ರ ಒಳಗಡೆ ಒಂದು ಸ್ಮೆಗ್ಮಾ ಅಂತ ಒಂದು ಟೂತ್ ಪೇಸ್ಟ್ ಮೆಟೀರಿಯಲ್ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಹೈಲಿ ಇರಿಟೆಂಟು. ಅದು ಇರಿಟೇಟ್ ಮಾಡಿ 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 ಉಣ್ಣಾಗುತ್ತೆ. ಅದು ಪೀನೈಲ್ ಕ್ಯಾನ್ಸರ್ ಅಂತೀವಿ ನಾವು. ಇದು ಮುಸ್ಲಿಮ್ಸ್ ಮತ್ತು ಜ್ಯೂಸ್ನಲ್ಲಿ ಪೀನಿಸ್ ಕ್ಯಾನ್ಸರ್ ಆಗೋದೇ ಇಲ್ಲ, ಆಲ್ಮೋಸ್ಟ್ ಕಡಿಮೆ. ಯಾಕಂದರೆ ಜ್ಯೂಸ್ ಮಗು ಹುಟ್ಟಿದ ತಕ್ಷಣವೇ ಆ ಚರ್ಮ ತೆಗಿತಾರೆ. ಕತ್ನ ಅಂತೀವಿ ಮುಸ್ಲಿಂ ಭಾಷೆ ಒಳಗೆ. ಅದನ್ನು ಅವರು ರಿಚುವಲ್ ಸರ್ಕಮ್ಸಿಷನ್ ಅವರ ಆ ಕಮ್ಯುನಿಟಿ ಒಳಗೆ ಅದು ಮಾಡ್ತಾರೆ. ಮೊಹಮ್ಮಡನ್ಸ್ 3 ವರ್ಷ 5 ವರ್ಷ ಆದಮೇಲೆ ಮಸೀದಿ ಒಳಗೆ ಆ ಚರ್ಮ, ಈಗೆಲ್ಲ ಮಾಡ್ರನ್ ನಮ್ಮ ಹತ್ರನೂ ಬಂದು ಮಾಡಿಸ್ಕೋತಾರೆ, ಚರ್ಮ ತೆಗೆದುಬಿಡ್ತಾರೆ. ಅದಕ್ಕೆ ಬಹಳ ಜನಕ್ಕೆ ನಾವು ಗಂಡಸರಿಗೆ ತಮ್ಮ ಮಕ್ಕಳಿಗೆ ಸ್ಕಿನ್ ಉದ್ದ ಇದ್ದು ಹಿಂದೆ ಹೋಗಲಿಲ್ಲ ಅಂದರೆ 5 ವರ್ಷ ಆದಮೇಲೆ ಕರ್ಕೊಂಬನ್ನಿ, ನಿಮಗೆ ಸರ್ಕಮ್ಸಿಷನ್ ಮಾಡಿಕೊಡ್ತೀವಿ ಅಂತೀವಿ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಯಾಕೆ ಅವ್ರು ಬೇಗ ಬರಲ್ಲ ಅಂದರೆ ರೀಸಸ್ ಬಂದಾಗಲ್ಲ. ಇಷ್ಟಪ್ಪ ಗ್ರೋತ್ ಇದ್ರೂ ಕೂಡ ಉತ್ತ ಇದ್ದಂಗಿರುತ್ತೆ. ಈ ಕಡೆ ಒಂದು ತೂತು, ಈ ಕಡೆ ಒಂದು ಈ ಕಡೆ ಒಂದು ತೂತು. ಎಷ್ಟೋ ಸಾರಿ ರೀಸಸ್ ಮಾಡಿದರೆ ಮಲ್ಟಿಪಲ್ ಶವರ್ನ ಬಂದಂಗೆ ಬರುತ್ತೆ. ಆ್ಯಂಡ್ ಒಂದೊಂದು ಸಾರಿ ಮುಟ್ಟಿದರೆ ಬ್ಲೀಡ್ ಆಗುತ್ತೆ. ನಾವು ಯಾವ ಮಟ್ಟಕ್ಕೆ ನೋಡ್ತೀವಿ ಅಂದರೆ ಸ್ಟೇಜ್ 4. ಇದು ಯಾವುದೇ ಒಂದು ಕ್ಯಾನ್ಸರ್ನ ನಾವು ಸ್ಟೇಜಿಂಗ್ ಅಂತ ಮಾಡ್ತೀವಿ. ಸ್ಟೇಜ್ 1, 2, 3, 4 ಅಂತೀವಿ. ಸೊ ಇಲ್ಲಿರೋ ಕ್ಯಾನ್ಸರು ಆಲ್ರೆಡಿ ತೊಡೆ ಸಂಧಿಯಲ್ಲಿ ಲಿಂಫ್ ನೋಡ್ಸ್, ಹದಗಳ್ಳೆಗಳು ಅಲ್ಲಿಗೆ ಹೋಗಿರುತ್ತೆ, ಅಲ್ಲಿಂದ ಲಿವರ್ಗೆ ಹೋಗಿರುತ್ತೆ, ಹಿಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಈ ಪೇಷಂಟ್ಗಳು ಬೇಗ ಬರಲ್ಲ. ಯಾಕಂದರೆ ಅವರಿಗೆ ನೋವಿರಲ್ಲ. ಕ್ಯಾನ್ಸರ್ನಲ್ಲಿ ಇದೊಂದು ಶಾಪ, ನೋವಿರಲ್ಲ, ಹಂಗಾಗಿ ಅವರು ಬೇಗ ಬರಲ್ಲ. ವಾಸನೆ ಇರುತ್ತೆ, ತುಂಬ ವಾಸನೆ ಇರುತ್ತೆ. ಅವರು ಅದಕ್ಕೆ ಒಂದು ಕ್ಯಾನ್ಸರ್ ಪೀನಿಸ್ ನಾನು ಏನೋ ಒಂದು ವಾರ್ಡಿಗೆ ಅಡ್ಮಿಟ್ ಮಾಡಿದರೆ ಹಿಂದಿನ ದಿವಸ ನನ್ನ PGನೋ ಅಸಿಸ್ಟೆಂಟೋ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರೌಂಡ್ಸ್ಗೆ ಹೋದ ತಕ್ಷಣವೇ ವಾರ್ಡ್ ಒಳಗೆ ಎಂಟ್ರ್ ಆದ ತಕ್ಷಣವೇ ನಾನು ಮೂಗು ಕಂಡುಹಿಡಿಯುತ್ತೆ. ಯಾವುದೋ ಒಂದು ಕ್ಯಾನ್ಸರ್ ಪೀನಿಸ್ನ ಅಡ್ಮಿಟ್ ಕೇಳ್ತೀನಿ ನಾನು, ಕ್ಯಾನ್ಸರ್ ಸರ್ ನೆನ್ನೆ ಒಂದು ಅಡ್ಮಿಟ್ ಮಾಡಿದ್ದೆ ಅಂತಾನೆ. ಅಷ್ಟೊಂದು ಅಬ್ನಾಕ್ಷಿಯಸ್ ಸ್ಮೆಲ್ ಇರುತ್ತೆ. ಅಫ್ಕೋರ್ಸ್ ಬೇಗ ನೋಡಿಸ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ರೇಡಿಯೋಥೆರಪಿ ಇದೆ, ಕೀಮೋಥೆರಪಿ ಇದೆ. ಅದು ಬಿಟ್ಟರೆ ಆಪರೇಷನ್. ಎಷ್ಟೋ ಜನಕ್ಕೆ ಅರ್ಧ ಪೀನಿಸ್ ತೆಗಿತೀವಿ, ಪಾರ್ಷಿಯಲ್ ಪಿನೆಕ್ಟಮಿ ಅಂತೀವಿ. ಅದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತಂದರೆ ಕಂಪ್ಲೀಟ್ ಪೀನಿಸ್ ತೆಗೆದುಬಿಡ್ತೀವಿ, ಟೋಟಲ್ ಗೂಡ್ಸ್ ಆಂಪುಟೇಷನ್ ಅಂತೀವಿ ನಾವು. ಅವಾಗ ಹೆಂಗೆ ರೀಸರ್ಚ್ ಮಾಡ್ತಾನೆ ಅಂದರೆ ಅವನು ಅಲ್ಲೇ ಒಂದು ಹೋಲ್ ಮಾಡಿ ಬಿಟ್ಟಿರ್ತೀವಿ. ಹೆಣ್ಮಕ್ಳ ಥರ ಅವನು ರೀಸರ್ಚ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂಥವನಿಗೆ ಪೀನಿಸ್ ತೆಗೆದ್ಮೇಲೆ ರೀಸರ್ಚ್ನ ಕೂತು ಹೆಣ್ಮಕ್ಳ ಥರ ಮಾಡಪ್ಪ, ನಿಂತು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತೀವಿ. ಆ್ಯಂಡ್ ಔಟ್ ಆಫ್ ಕ್ವಶನ್. ಪಾರ್ಷಿಯಲ್ ಪೀನಿಸ್ ತೆಗೆದ್ರೆ ಅರ್ಧ ಪೀನಿಸ್ ಇರುತ್ತೆ, ಅದರಲ್ಲಿ ಈ ಕ್ಯಾನ್ ಮ್ಯಾನೇಜ್. ಬಟ್ ಅದರಿಂದ
ಕ್ಯಾನ್ಸರ್ ಪೀನಿಸ್ ಆಗಬಾರ್ದು ಅಂದರೆ ದಯವಿಟ್ಟು ಇವತ್ತೇ ನೀವೆಲ್ಲರೂ ಕೂಡ ಒಂಚೂರು ನಾಚಿಕೊಳ್ದಿರ ನಾನು ಹೇಳ್ದಂಗೆ ನಿಮ್ಮ ಸ್ಕಿನ್ ಹಿಂದೆ ಹೋಗುತ್ತೋ ಇಲ್ಲ ನೋಡ್ಕೊಳ್ಳಿ. ಹಿಂದೆ ಹೋಗುತ್ತೆ ಅಂದರೆ ಪ್ರತಿದಿನ ಸ್ನಾನ ಮಾಡೋ ಚರ್ಮವನ್ನು ಹಿಂದೆ ಎಳೆದು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಮುಂದಕ್ಕೆ ವಾಪಸ್ ಹೇಳ್ಕೊಳ್ಳಿ. ಅದರಿಂದ ಫೈಮೋಸಿಸ್ ಅಂತೀವಿ, ಸ್ಕಿನ್ನೇ ಹಿಂದೆ ಹೋಗಲ್ಲ ಅಂಥವ್ರು ಬಂದು ನಮ್ಮ ಹತ್ರ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.